ಕಿವಿಮಾತು ಕಿಚನ್ಗೆ ಸ್ವಾಗತ. ರುಚಿಕರವಾದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿ. ಇಲ್ಲಿ ನಾವು ಸರಳ ಮತ್ತು ಆರೋಗ್ಯಕರ ಅಡುಗೆಗಳನ್ನು ಹಂಚಿಕೊಳ್ಳುತ್ತೇವೆ. ಇವತ್ತು ನಮ್ಮ ಕಿವಿಮಾತು ಕಿಚನ್ನಿಂದ ಇಟಲಿಯ ಕ್ಲಾಸಿಕ್ ಡೆಸರ್ಟ್ ತಿರಮಿಸು ರೆಡಿ ಆಗ್ತಾ ಇದೆ. ಬನ್ನಿ ರೆಸಿಪಿ ನೋಡೋಣ, ತಿಳಿದುಕೊಳ್ಳೋಣ. ಒಂದು ಬೌಲಿಗೆ ಇನ್ಸ್ಟಂಟ್ ಕಾಫಿ ಪೌಡ್ರ್ ಹಾಕೊಳ್ಳತ್ತೀನಿ ನೋಡ್ರಿ. ಸ್ವಲ್ಪ ಸಕ್ಕರೆ ಪೌಡ್ರ್ ಸೇರ್ಸಾತೀನಿ ನೋಡ್ರಿ. ಸ್ವಲ್ಪ ವಾಮ್ ವಾಟರ್ ಸೇರಿಸ್ಕೋಬೇಕು ನೋಡ್ರಿ. ಅದಕ್ಕೆ ಇದಿಷ್ಟು ಮಾಡಿ ಇಟ್ಕೋಬೇಕು ನೋಡ್ರಿ. ಫಸ್ಟ್ ಜಸ್ಟ್ ಇವನ್ನ ಬಟರ್ ತೊಗೊಂಡಿನಿ ನಾನು, ರಸ್ಕ್. ಅದನ್ನು ಈ ಕಾಫಿ ಇದ್ರೊಳಗೆ ಡಿಪ್ ಮಾಡ್ಬೇಕು ನೋಡ್ರಿ. ಈ ಥರ ಫುಲ್ ಮೆತ್ತಗಾಗೋ ಥರ ಅಲ್ಲ, ಸ್ವಲ್ಪ ಡಿಪ್ ಮಾಡಿ ಒಂದು ಕಂಟೈನರ್ಗೆ ಇವನ್ನ ಹಿಂಗೆ ಸೆಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಕಂಟೈನರ್ಗೆ ಇದನ್ನು ಸೆಟ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ರೆಫ್ರಿಜರೇಟ್ ಮಾಡ್ಬೇಕು ನೋಡ್ರಿ. ಒಂದು 5 to 10 ಮಿನಿಟ್ಸ್ ಇಡಬೇಕು ನೋಡ್ರಿ. ಒಂದು ಜಾರಿಗೆ ಸ್ವಲ್ಪ ಪನ್ನೀರ್ ಆ್ಯಡ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು. ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಕೋಬೋದು. ನಾನು ಇದು ಮನೆಯಲ್ಲೇ ಇರೋದು ಕೆನೆ ಹಾಕ್ಕೊಳತ್ತೀನಿ ನೋಡ್ರಿ, ಫ್ರೆಶ್ ಕ್ರೀಮ್. ಸ್ವಲ್ಪ ಹಾಲನ್ನು ಇದಕ್ಕೆ ಆ್ಯಡ್ ಮಾಡತ್ತೀನಿ ನೋಡ್ರಿ. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳತ್ತೀನಿ ನೋಡ್ರಿ ನಾನು. ಲೆಟಸ್ ಬ್ಲೆಂಡ್ ಅಂತ ಹೇಳಿ ಗಿರ್ ಅನ್ನಿಸ್ಕೋಬೇಕು ನೋಡ್ರಿ. ಈಗ ಅದನ್ನ ಇಷ್ಟ ರೆಡಿ ಆಯ್ತು ನೋಡ್ರಿ. ಇದೀಗ ಆಫ್ಟರ್ 5 ಮಿನಿಟ್ಸ್ ಇದು ಒಂದು ಲೇಯರ್ ಆಗಿರ್ತೈತಲ್ಲ, ಇದ್ರ ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದು ಕ್ರೀಮಿ ಥರ ಇದ್ದಿದ್ದು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಇದು ಒಂದು ಲೇಯರ್ ಹಾಕ್ಕೋಬೇಕು ನೋಡ್ರಿ. ಇವಾಗ ಇದ್ರ ಮೇಲೆ ಮತ್ತೊಂದು ಲೇಯರ್ ಇದನ್ನ ಹಾಕ್ಕೊಳತ್ತೀನಿ ನೋಡ್ರಿ, ರಸ್ಕಿಂದ. ನೀಟಾಗಿ ಡಿಪ್ ಮಾಡಿ ಮತ್ತೊಂದು ಲೇಯರ್ ರಸ್ಕಿಂದ ಸೆಟ್ ಮಾಡ್ಕೊಂಡೇವು ನೋಡ್ರಿ. ಈಗ ಇದನ್ನು ಮತ್ತೆ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಬೇಕು ನೋಡ್ರಿ, ಇದು ಕ್ರೀಮಿನ. ಇದು 2 ಲೇಯರ್ಸ್ ಹಾಕ್ಕೊಂಡ್ಮೇಲೆ ಕೋಕೋ ಪೌಡ್ರ್ ಇದ್ರ ಮೇಲೆ ಹಿಂಗೆ ಡಸ್ಟಿಂಗ್ ಮಾಡ್ಬೇಕು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಇಷ್ಟು ಇದೆಲ್ಲ ನೀಟಾಗಿ ಡಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಫ್ರೀಸ್ ಮಾಡ್ಬೇಕ್ರಿ. ಅಟ್ಲೀಸ್ಟ್ 3 hours ಆದರೂ ಫ್ರೀಸ್ ಮಾಡ್ಬೇಕು ನೋಡ್ರಿ. 3 hours ಫ್ರೀಸ್ ಮಾಡ್ಬೇಕು ನೋಡ್ರಿ. ಫೈನಲಿ ಡನ್ ವಿತ್ ದಿಸ್ ತಿರಾಮಿಸು. ready to eat. Yes, every single bite is full of flavor. ನೀವು ಈ ತಿರಮಿಸು ಮಾಡ್ಕೊಂಡು ತಿಂದು ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ.